ಹಾಯ್ ಹಲೋ ನಮಸ್ಕಾರ. ನಾನು ಇವತ್ತು ಜ್ಞಾನಪೀಠ ಪ್ರಶಸ್ತಿಯನ್ನು ತಂದಿದ್ದೇನೆ. ಜ್ಞಾನಪೀಠ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಯಿತಪ್ಪ ಅಂತಂದರೆ 1961. ಸ್ಥಾಪಕರು ಯಾರಪ್ಪ ಅಂತಂದರೆ ಸಾಹು ಜೈನ್. ಯಾರಿಗೆ ನೀಡಲಾಗುತ್ತದೆ ಅಂದರೆ ಸಂವಿಧಾನದ 22 ಭಾಷೆಗಳು 8ನೇ ಅನುಸೂಚಿ ಪ್ರಕಾರ ಇಂಗ್ಲೀಷ್ ಭಾಷೆ ಸಾಹಿತ್ಯಕ್ಕೆ ನೀಡಲಾಗುತ್ತದೆ. ಪ್ರಶಸ್ತಿ ನೀಡುವವರು ಯಾರಪ್ಪ ಅಂತಂದರೆ ಭಾರತೀಯ ಜ್ಞಾನಪೀಠ ಟ್ರಸ್ಟ್. ಪ್ರಶಸ್ತಿಯ ವಿವರ ಏನಪ್ಪ ಅಂತಂದರೆ 11 ಲಕ್ಷ ರೂಪಾಯಿ ನಗದು ಬಹುಮಾನ ಕೊಡ್ತಾರೆ. ಮೊದಲ ಬಾರಿಗೆ ಪ್ರಶಸ್ತಿ ನೀಡಿದ್ದು ಯಾವಾಗಪ್ಪ ಅಂದರೆ 1965. ಯಾರಿಗೆ ಕೊಟ್ರಪ್ಪ ಅಂದರೆ ಜಿ ಶಂಕರ್ ಕುರುಪ್ ಮಲಯಾಳಂ ಭಾಷೆಗೆ ಕೊಟ್ಟರು. ನೆಕ್ಸ್ಟ್ ನೋಡೋದಾದರೆ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರಪ್ಪ ಅಂತಂದರೆ ಆಶಾ ಪೂರ್ಣದೇವಿ. ಬಂಗಾಳಿ ಭಾಷೆಯಲ್ಲಿ 1976ರಲ್ಲಿ ಪಡೀತಾರೆ. ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಭಾಷೆ ಯಾವುದಪ್ಪ ಅಂತಂದರೆ ಹಿಂದಿ, 11 ಬಾರಿ ಪಡೆದದು. 2022ನೇ ಸಾಲಿನ ಪ್ರಶಸ್ತಿ ವಿಜೇತರು ಯಾರಪ್ಪ ಅಂತಂದರೆ ದಾಮೋದರ್ ಮೌಜೋ ಭಾಷೆ. 2023ನೇ ಸಾಲಿನ ಪ್ರಶಸ್ತಿ ವಿಜೇತರು ಗುಲ್ಜಾರ್ ಅಂಥೇಳಿ ಉರ್ದು ಭಾಷೆಯಲ್ಲಿ ಪಡೆದಾರೆ. ರಾಮಭದ್ರಾಚಾರ್ಯ ಸಂಸ್ಕೃತ ಭಾಷೆಯಲ್ಲಿ ಪಡೆದಾರೆ. ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಯಾರಪ್ಪ ಅಂತಂದರೆ 8 ಜನ ಬರ್ತಾರೆ. ಅದನ್ನು ನಾನು ಈ ಥರ ನೆನಪಿಟ್ಕೊಂಡಿನಿ. ಫಸ್ಟಿನ ಅಕ್ಷರ ಕುದ ಶಿ ಮಾ ವಿ ಯು ಗೀಚ. ತಡ್ರಿ ಒಂದು ನಿಮಿಷ ಹೇಳ್ತೀನಿ. ಕುದ ಶಿ ಮಾ ವಿ ಯು ಗೀಚ ಅಂಥೇಳಿ ನೆನಪಿಟ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ಕು ಅಂತಂದರೆ ಕುವೆಂಪು, ದ ಅಂತಂದರೆ ದ ರಾ ಬೇಂದ್ರೆ, ಶಿ ಅಂದರೆ ಶಿವರಾಮ್ ಕಾರಂತ್, ಮಾ ಅಂದರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ವಿ ಅಂದರೆ ವಿಕ್ರು ಗೋಕಾಕ್, ಯು ಅಂದರೆ ಯು ಆರ್ ಅನಂತಮೂರ್ತಿ, ಗಿ ಅಂದರೆ ಗಿರೀಶ್ ಕಾರ್ನಾಡ್, ಚ ಅಂದರೆ ಚಂದ್ರಶೇಖರ್ ಕಂಬಾರ್. ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನಂ ಎಂಬ ಕೃತಿಗೆ 1967ರಲ್ಲಿ ಪಡೆದರೆ, ದ ರಾ ಬೇಂದ್ರೆಯವರು 4 ತಂತಿ ಎಂಬ ಕೃತಿಗೆ 1973ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆಯುತ್ತಾರೆ. ಶಿವರಾಮ್ ಕಾರಂತ ಮುಖಜ್ಜಿಯ ಕನಸುಗಳಿಗೆ ಪಡೆದರೆ 1977ರಲ್ಲಿ ಪಡೆಯುತ್ತಾರೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಚಿಕ್ಕ ವೀರ ರಾಜೇಂದ್ರ ಎಂಬ ಕೃತಿಗೆ 1983ರಲ್ಲಿ ಪಡೆದರೆ, ವಿಕ್ರು ಗೋಕಾಕ್ ಅವರು ಭಾರತ ಸಿಂಧು ರಶ್ಮಿ 1990ರಲ್ಲಿ ಪಡೆಯುತ್ತಾರೆ. ಯು ಆರ್ ಅನಂತಮೂರ್ತಿಯವರು ಸಮಗ್ರ ಸಾಹಿತ್ಯ ಎಂಬ ಕೃತಿಗೆ 1974ರಲ್ಲಿ ಪಡೆದರೆ, ಗಿರೀಶ್ ಕಾರ್ನಾಡ್ ಅವರು ಸಮಗ್ರ ಸಾಹಿತ್ಯ ಕೃತಿಗೆ 1998ರಲ್ಲಿ ಪಡೆಯುತ್ತಾರೆ. ಚಂದ್ರಶೇಖರ್ ಕಂಬಾರ್ ಅವರು ಸಮಗ್ರ ಸಾಹಿತ್ಯ ಎಂಬ ಕೃತಿಗೆ 2010ರಲ್ಲಿ ಪಡೆಯುತ್ತಾರೆ. ಇಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಏನು ಗೊತ್ತಾ, ಈ ಇಸ್ವಿ ಹೆಂಗೆ ನೆನ್ಪಿಟ್ಕೋಬೇಕು, ಈ ಕುವೆಂಪು ಅವರು ನೆನ್ಪಿಟ್ಕೋತೀರ, ಇಸ್ವಿ ಹೆಂಗೆ ನೆನ್ಪಿಟ್ಕೋಬೇಕು ಅನ್ನೋದನ್ನು ನೋಡಬೇಕು. 1967 ನೆನ್ಪಿಟ್ಕೋರಿ. ನೆಕ್ಸ್ಟ್ 1967 1973 ನೆನ್ಪಿಟ್ಕೋರಿ. ಇಲ್ಲಿ ನೋಡ್ರಿ, ಮತ್ತು 1967 73 1977 ಅಂದರೆ 10 ವರ್ಷ ಗ್ಯಾಪ್. ಮತ್ತು ಇಲ್ಲಿ 73 ಇಲ್ಲಿ 83, ಇಲ್ಲಿ 73 ಇಲ್ಲಿ 83, ಇಲ್ಲಿ 67 ಇಲ್ಲಿ 77 ಈ ಥರ. ಆಮೇಲೆ 1990, ಆಮೇಲೆ 4 ವರ್ಷ ಬಿಟ್ಟು 1994, ಮತ್ತೆ 4 ವರ್ಷ ಬಿಟ್ಟು 1998, ಮತ್ತು ಇಲ್ಲೊಂದು 2010 ಈ ಥರ ನೆನ್ಪಿಟ್ಕೋರಿ. ನೆಕ್ಸ್ಟ್ 2000 ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪ್ಲಸ್ ಸ್ಟ್ಯಾಟಿಕ್ GK ಪ್ಲಸ್ GK ಕರೆಂಟ್ ಅಫೇರ್ಸ್. 2026ನೇ ಸಾಲಿನ ಪ್ರಕಟಿಸಲಾದ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ಕೊಟ್ರಪ್ಪ ಅಂತಂದರೆ ಆರ್ ವೈರಮುತ್ತು. ಯಾವ ಪ್ರಸಿದ್ಧ ಕವಿ ಅಂದರೆ ತಮಿಳಿನ ಪ್ರಸಿದ್ಧ ಕವಿಯಾಗಿರುತ್ತಾರೆ. ಭಾಷೆ ಏನಪ್ಪ ಅಂದರೆ ತಮಿಳು. ವಿಶೇಷತೆ ಏನು ಗೊತ್ತಾ, ತಮಿಳು ಕಾವ್ಯ ಲೋಕಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲು ತಮಿಳು ಕವಿ ಇವರಾಗಿದ್ದಾರೆ. ಇದಕ್ಕೂ ಮೊದಲು ತಮಿಳು ಕಾದಂಬರಿಕಾರರು ಮಾತ್ರ ಪ್ರಶಸ್ತಿ ಒಲಿದಿತ್ತು. ಫಸ್ಟ್ ಕವಿ ಯಾರಾಗಿದ್ದಾರೆ ಅಂದರೆ ಆರ್ ವೈರಮುತ್ತು ಆಗಿದ್ದಾರೆ. ತಮಿಳಿನ 3ನೇ ಕವಿ ಅಖಿಲನ್ ಮತ್ತು ಜಯಕಾಂತನ್ ಅವರ ಜ್ಞಾನಪೀಠ ಪ್ರಶಸ್ತಿ ಪಡೆದ 3ನೇ ತಮಿಳು ಸಾಹಿತಿ ಇವರಾಗಿದ್ದಾರೆ. ನಂತರ ಇವರು ಪಡಿತಾರೆ. ಇತರ ಪ್ರಸಿದ್ಧ ಕೃತಿಗಳು ಇವರ ಕಳ್ಳಿಕಾಟು ಇತಿಹಾಸಂ ಎಂಬ ಆರ್ ವೈರಮುತ್ತುರವರ ಕೃತಿಯಾಗಿರುತ್ತೆ. ನೆಕ್ಸ್ಟ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್, ಟೇಕ್ ಕೇರ್.